ಯಾವಾಗ ಒಬ್ಬ ವ್ಯಕ್ತಿಗೆ ನೀವು ಇಷ್ಟ ಆಗ್ತಿರಲ್ವಲ್ಲ, ಅವಾಗ ಅವ್ರು ಯಾವ ತರ ಸೂಚನೆಗಳನ್ನು ಕೊಡ್ತಾರೆ, ಅವರಲ್ಲಿ ಏನ್ ಲಕ್ಷಣಗಳು ಕಾಣುತ್ತೆ, ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಸೊ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇದೇ ತರದ ವಿಡಿಯೋಗಳು ಸಿಗುತ್ತೆ ಅಂತ ಹೇಳ್ತಾ, ಅಂಡ್ 1-to-1 ಕೌನ್ಸಿಲಿಂಗ್ ಬೇಕಂದ್ರೆ ರಿಲೇಶನ್ಶಿಪ್ ಮೇಲೆ ಅಂಡ್ ಕೆರಿಯರ್ ಮೇಲೆ ಸೊ ಫೀಸ್ ಇರುತ್ತೆ. ಸೊ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ವಿಡಿಯೋ ನೋಡಿದ್ಮೇಲೆ ಏನ್ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ನೋಡಿ, ಯಾವಾಗ ಒಬ್ಬ ವ್ಯಕ್ತಿಗೆ ನೀವು ಇಷ್ಟ ಆಗಿರಲ್ವಲ್ಲ, ಅವ್ರು ಹೆಂಗ್ ನಡ್ಕೊಳ್ತಾರೆ ಅಂದ್ರೆ, ಫಸ್ಟ್ ಪಾಯಿಂಟ್ ಲೈಕ್ ಟೈಮ್ ಕೊಡದೇ ಇರೋದು ವೆರಿ ಇಂಪಾರ್ಟೆಂಟ್ ಇರುತ್ತೆ. ನೀವು ಇಷ್ಟ ಇದ್ದಾಗ ನಿಮ್ಮ ಹತ್ರ ಟೈಮ್ ಕೊಡಕ್ಕೆ, ನಿಮ್ಮ ಒಟ್ಟಿಗೆ ಮಾತಾಡಕ್ಕೆ, ನಿಮ್ಮ ಹತ್ರ ಕೂತ್ಕೊಳ್ಳಕ್ಕೆ ಎಲ್ಲದಕ್ಕೂ ಟೈಮ್ ಕೊಡ್ತಾರೆ. ಇಷ್ಟ ಇದ್ದಾಗ ಅದೆಲ್ಲಾನು ಮಾಡ್ತೀವಿ ನಾವು. ಇಷ್ಟ ಇಲ್ದಿರ್ಬೇಕಾದ್ರೆ ತಪ್ಪಿಸ್ಕೊಳಕ್ ಏನೋ ಒಂದು ನೆಪಗಳನ್ನು ಕೊಡಕ್ ಶುರು ಮಾಡ್ತೀವಿ, ಕಾರಣಗಳನ್ನು ಕೊಡಕ್ ಶುರು ಮಾಡ್ತೀವಿ, ಏನೋ ಮಾಡ್ತೀವಿ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದಾಗ, ಎಲ್ಲೋ ಒಂದ್ ಕಡೆ ಜಗಳಗಳಾದಾಗ ಸ್ವಲ್ಪ ಆಚೆ ಈಚೆ ಆಗ್ತಿರುತ್ತೆ. ಬಟ್ ಕಂಪ್ಲೀಟ್ ಒಂದು ಇಷ್ಟ ಅಂತ ಬಂದಾಗಿರುತ್ತಲ್ಲ, ಸೊ ನಾವೇನ್ ಮಾಡ್ತೀವಿ, ಆ ವ್ಯಕ್ತಿಗಳನ್ನ ಮಿಸ್ ಮಾಡ್ಕೊಳ್ತಿರ್ತೀವಿ. ಕರೆಕ್ಟ್. ಸೊ ಅಗೇನ್ ಹೆಚ್ಚು ಸಮಯ ಕೊಡ್ಬೇಕು ಅಂತ ಅನಿಸ್ತಾ ಇರುತ್ತೆ ಅವಾಗ, ತುಂಬಾ ಇಷ್ಟ ಪಡ್ತಿರ್ಬೇಕಾದ್ರೆ. ಇಷ್ಟ ಇಲ್ಲ ಅಂತ ಅನ್ಕೊಳ್ಳಿ ನೋಡೋಣ, ಏನ್ ಮಾಡ್ತೀವಿ, ಬಿಸಾಕ್ಬಿಡ್ತೀವಿ, ದೂರ ಮಾಡ್ಬಿಡ್ತೀವಿ. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ನಮಗೆ ಇಷ್ಟ ಇರೋ ಫುಡ್ ಸಿಕ್ಕಾಗ ತುಂಬಾ ಖುಷಿಯಿಂದ ಊಟ ಮಾಡ್ತೀವಿ ನಾವು. ಅದೇ ಇಷ್ಟ ಇಲ್ದಿರೋ ಫುಡ್ ಸಿಗದೆ ಇದ್ದಾಗ ನಮಗೆ ಇಷ್ಟ ಇರಲ್ಲ, ಬಟ್ ಏನೋ ಒಂದು ಅನಿವಾರ್ಯ ತಿನ್ಬೇಕು ಅಂದಾಗ ಹೊಟ್ಟೆ ತುಂಬಾ ತಿನ್ನಲ್ಲ. ಅವತ್ ನಾವೇನ್ ಮಾಡ್ತೀವಿ, ಹೆಂಗೋ ಮುಖಗೆ ಕಿವುಚ್ಕೊಂಡು ಏನಂತಾರೆ, ಒಂಥರ ಮುಖ ಸಣ್ಣಗ್ ಮಾಡ್ಕೊಂಡು ಬಲವಂತದಿಂದ ಸ್ವಲ್ಪ ತಿಂತೀವಿ, ಅರ್ಧ ಹೊಟ್ಟೆ ಇಟ್ಕೊಂಡು, ಬಿಕಾಸ್ ಇಷ್ಟ ಇರಲ್ಲ ನಮ್ಗೆ. ಕರೆಕ್ಟ್. ಸೊ ಇಷ್ಟ ಇದ್ದಾಗ ಪ್ರೀತಿ ಮಾಡ್ತೀವಿ, ಅದ್ರೊಟ್ಟಿಗೆ ಸಮಯ ಕಳಿತೀವಿ ನಾವು. ಇದು ಆಕ್ಚುಲಿ ಸೆಕೆಂಡ್ ಪಾಯಿಂಟ್. ಏನು ಅಂದ್ರೆ, ಖುಷಿಯಿಂದ ಮಾತನಾಡದೇ ಇರುವಂತದ್ದು. ನಿಮ್ಮೊಟ್ಟಿಗೆ ತುಂಬಾ ಚೆನ್ನಾಗಿ ಮಾತಾಡ್ತಿದ್ರಿ ಯಾವಾಗ, ನೀವು ಇಷ್ಟ ಆಗ್ತಿರ್ಬೇಕಾದ್ರೆ. ಇವತ್ತು ಮಾತಾಡ್ತಿಲ್ಲ ತುಂಬಾ ಖುಷಿಯಾಗಿ ಅಂತ ಹೇಳಿದ್ರೆ ನೀವು ಇಷ್ಟ ಆಗ್ತಿಲ್ಲ ಅಂತ ಅರ್ಥ. ಕರೆಕ್ಟ್. ಇಲ್ಲ ಗೊತ್ತಾಗತ್ತೆ. ನಿಮ್ಮ ಜೊತೆಗೆ ಸಮಯ ಕೊಟ್ಟು ತುಂಬಾ ಚೆನ್ನಾಗಿ ಮಾತಾಡ್ತಿದ್ರು ಅಂತ ಹೇಳಿದ್ರೆ ನೀವು ತುಂಬಾ ಚೆನ್ನಾಗಿ ಇಷ್ಟ ಹಾಕೊಂಡು ಹೋಗಿದ್ದೀರಿ ಅಂತ ಅರ್ಥ. ಬಟ್ ಅಲ್ಲಿ ಈ ನಡುವೆ ಅಷ್ಟು ಚೆನ್ನಾಗಿ ಖುಷಿಯಿಂದ ಮಾತಾಡ್ತಿಲ್ಲ, ಲೈಕ್ ಎರಡು ಮಾತಾಡ್ಬಿಟ್ಟು ಸುಮ್ಮನಾಗ್ತಿದಾರ ಅಂತ ಹೇಳಿದ್ರೆ ಇಷ್ಟ ಆಗ್ತಿಲ್ಲ ನೀವು ಅಂತ ಅರ್ಥ. ಯಾಕೆ, ಅವಶ್ಯಕತೆ ಮುಗ್ದಿರ್ಬೋದು ಅಂತ ಅರ್ಥ, ಅಥವಾ ಬೇರೆ ಇನ್ನೇನೋ ರೀಸನ್ ಇರ್ಬೋದು ಅಂತ ಅರ್ಥ. ಬಟ್ ನೀವ್ ಇಷ್ಟ ಇದ್ದಿರ್ಬೇಕಾದ್ರೆ ಅವ್ರು ನಿಮ್ ಜೊತೆ ಜಾಸ್ತಿ ಮಾತಾಡಕ್ಕೆ ಇಷ್ಟ ಪಡ್ತಿರಲ್ಲ. 2 ಮಾತಾಡ್ತಾರೆ, 3 ಮಾತಾಡ್ತಾರೆ, ಸುಮ್ನಾಗ್ಬಿಡ್ತಾರೆ. ಮತ್ತೆ ಅವಶ್ಯಕತೆ ಬಂದಾಗ 4 ಮಾತಾಡ್ತಾರೆ, ಮತ್ತೆ ಸುಮ್ನಾಗ್ತಾರೆ. ಸೊ ಈ ತರ ನಡೀತಾ ಇರತ್ತೆ. ಕರೆಕ್ಟ್. ಸೊ ನೀವ್ ನೋಡ್ತಾ ಇರೋರ್ಗು ಕೂಡ ನಿಮ್ ರಿಲೇಶನ್ಶಿಪ್ ಅಲ್ಲಿ ನಿಮ್ಗೂ ಪ್ರಾಬ್ಲಮ್ ಬಂದಿರ್ಬೋದು ಆಕ್ಚುಲಿ. ಬಟ್ ಐ ಥಿಂಕ್ ಎಲ್ಲದಕ್ಕೂ ಒಂದು ಕ್ಲಾರಿಟಿ. ಕೋಪಕ್ಕೆ ನಡೆಯೋದು ಬೇರೆ. ಕೋಪ ಇದ್ದಾಗ್ಲೂ ಕೂಡ, ಜಗಳ ಆದಾಗ್ಲೂ ಕೂಡ, ಹಸ್ಬೆಂಡ್ ಅಂಡ್ ವೈಫ್ ಮಧ್ಯೆ, ಲವರ್ಸ್ ಮಧ್ಯೆ ಈ ತರದ ಪ್ರಾಬ್ಲಮ್ ಬಂದಿರುತ್ತೆ, ಫ್ರೆಂಡ್ಶಿಪ್ ಮಧ್ಯೆನೂ ಬಂದಿರುತ್ತೆ. ಬಟ್ ಲಾಂಗ್ ಟರ್ಮ್ ಕ್ಯಾರಿ ಮಾಡ್ತಾರಲ್ಲ, ನೀವೇನು ಮಾಡದೆ ಹೋದಾಗ್ಲೂ ಕೂಡ ಇದನ್ನ ಮೇಂಟೈನ್ ಮಾಡ್ತಾರೆ. ಇಷ್ಟ ಇಲ್ದಿರೋ ತರ ನಡ್ಕೊಳ್ಳೋದು, ಟೈಮ್ ಕೊಡದೆ ಇರುವಂತದ್ದು, ಸರಿಯಾಗಿ ಮಾತಾಡದೆ ಇರುವಂತದ್ದು. ಇದು ಆಕ್ಚುಲಿ ಏನ್ ಸಿಂಪ್ಟಮ್ಸ್ ಅಂದ್ರೆ, ಅವ್ರಿಗೆ ಇಷ್ಟ ಇಲ್ಲ ಇಂಡೈರೆಕ್ಟ್ಲಿ ನೀವು ಅಂತ ಅರ್ಥ. ಓಕೆ. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಏನ್ ಗೊತ್ತಾ, ಕೇರಿಂಗ್ ಇಲ್ದೇ ಇರೋದು. ನಿಮ್ ಬಗ್ಗೆ ಒಂಚೂರು ಕೇರ್ ತಗೊಳ್ತಾ ಇರಲ್ಲ. ಯಾರೋ ರೋಡ್ ಮೇಲೆ ಹೋಗ್ತಿರ್ತಾರೆ ನೋಡಿ, ಯಾರೋ ದಾರಿ ಮೇಲೆ ಹೋಗ್ತಿರ್ತಾರೆ ನೋಡಿ, ಅವ್ರ ಮೇಲೆ ನಾವು ಆಲ್ಮೋಸ್ಟ್ ಕೇರ್ ತಗೊಳಲ್ಲ. ಯಾಕಂದ್ರೆ ನಮ್ಮವರಲ್ಲ ಅವರು, ನಮ್ಮ ಎಮೋಷನ್ಗೆ ಬಂದವರಲ್ಲ, ನಮ್ಮ ಎಮೋಷನ್ಗೆ ಕನೆಕ್ಟ್ ಆಗಿಲ್ಲ, ಆ ಕಾರಣಕ್ಕೆ ತಗೊಳಲ್ಲ. ಸೊ ನಮ್ಗೆ ಹರ್ಟು ಅನ್ಸಲ್ಲ. ಬಟ್ ಜೊತೆಗಿರೋರು ನಮ್ಮ ಎಮೋಷನ್ಗೆ ಕನೆಕ್ಟ್ ಆಗಿರ್ತಾರೆ, ಅಂತವ್ರ ಬಗ್ಗೆ ನಾವು ಕೇರ್ ತಗೊಂಡಿಲ್ಲ ಅಂತ ಹೇಳಿದ್ರೆ ಇಷ್ಟ ಇಲ್ಲ ಅಂತ ಅರ್ಥ. ಶುರುವಾತಲ್ಲಿ ಸಿಕ್ಕಾಪಟ್ಟೆ ಕನೆಕ್ಟಿವಿಟಿ ಇದ್ರು ಸರ್, ತುಂಬಾ ಚೆನ್ನಾಗಿ ಏನದು ಕೇರ್ ತಗೊಳ್ತಾ ಇದ್ರು, ಇದೆಲ್ಲ ನಡೀತಾ ಇತ್ತು. ಕರೆಕ್ಟ್. ಅವಾಗ ಇಷ್ಟ ಇರ್ಬೇಕಾದ್ರೆ, ಅವಶ್ಯಕತೆಗೆ ಇರ್ಬೇಕಾದ್ರೆ, ಆ ಟೈಮಲ್ಲಿ. ಓಕೆ. ಬಟ್ ಈಗ ಆ ಕೇರಿಂಗ್ ಇಲ್ಲ ಅಂತ ಹೇಳಿದ್ರೆ ತಿಳ್ಕೊಳ್ಳಿ, ಇಷ್ಟ ಆಗ್ತಿಲ್ಲ. ತಿಳ್ಕೊಳ್ಳಿ, ನಿಮ್ಮಲ್ಲಿ ಎಲ್ಲೋ ಒಂದ್ ಕಡೆ ಏನೋ ಗೊತ್ತಿಲ್ಲ ಪ್ರಾಬ್ಲಮ್ ಆಗಿದೆ. ಇದನ್ನ ಕೂತು ಮಾತಾಡಿ ಹೇಳ್ತಿರೋದು ನಾನು. ಡೈರೆಕ್ಟ್ ಆಗಿ ಕ್ಲಿಯರ್ ಅಂಡ್, ಒಂದು ರಿಲೇಶನ್ಶಿಪ್ ಅಲ್ಲಿ ಬಿ ಕ್ಲಿಯರ್ ಅಬೌಟ್ ಇಟ್ ಅಂತ ಹೇಳ್ತೀನಿ ನಾನು. ನೀವ್ ಏನ್ ಇರುತ್ತೆ ಅದನ್ನ ಕ್ಲಿಯರ್ ಅಂಡ್ ಕಟ್ ಆಗಿ ಹೇಳಿ. ಇನ್ನೊಬ್ಬರ ಲೈಫ್ ನ ಹಾಳು ಮಾಡ್ಬೇಡಿ, ಅವ್ರ ಕಣ್ಣೀರಲ್ಲಿ ಮುಳುಗು ಹಾಗೆ ಮಾಡಬೇಡಿ. ನಿಮ್ಗೆ ಏನಿದೆಯಲ್ಲ ಅದನ್ನ ಕ್ಲಿಯರ್ ಅಂಡ್ ಕಟ್ ಮಾಡಿದ್ರೆ, ಒಂದು ಅವ್ರು ಬದಲಾಗಬಹುದು, ತಿದ್ಕೋಬಹುದು. ಇಲ್ಲ ನಿಮ್ ಮನ್ಸಲ್ಲಿ ಏನಿದೆ ಅಂತ ಅವ್ರಿಗೂ ಗೊತ್ತಾಗತ್ತೆ. ಅಲ್ಲಿ ಒಂದ್ ಸರಿಪಡಿಸ್ಕೊಳಕ್ ಒಂದು ಅವಕಾಶ. ನೀವೇನು ಮಾತಾಡ್ದೀರಾ ಒಂದು ಕನ್ಫ್ಯೂಷನ್ ಅಲ್ಲಿ ಹೋದ್ರೆ ಅವ್ರಿಗೂ ಪ್ರಾಬ್ಲಮ್, ನಿಮ್ಗೂ ಪ್ರಾಬ್ಲಮ್. ಸೊ ಒಂದ್ ಸುಮ್ನೆ ಲೈಫ್ ಹಾಳು ಮಾಡ್ಕೋತೀವಿ. ಸೊ ಒಂದು ಕ್ಲಿಯರ್ ಅಂಡ್ ಕಟ್ ಆಗಿ ಮಾತಾಡ್ಬಿಟ್ಟು ಅಲ್ಲಿಗೆ ಸರಿಪಡಿಸ್ಕೊಳ್ಳೋದು ನನ್ನ ಪ್ರಕಾರ ಉತ್ತಮ ಅನ್ಸುತ್ತೆ. ಸ್ನೇಹಿತರೆ, ವಿಡಿಯೋ ನೋಡಿದ್ರಿ, ಏನ್ ಅನಿಸ್ತು ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅನಿಸಿಕೆನ ಬರೀರಿ. ಅಂಡ್ ಇಷ್ಟ ಆದ್ರೆ ಒಂದು ಸ್ಮಾಲ್ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಕೌನ್ಸಿಲಿಂಗ್ ಬೇಕಂದ್ರೆ ಸ್ಕ್ರೀನ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಅಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ 37,000 ಕಂಪ್ಲೀಟ್ ಆಗ್ಲಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಬಾಯ್.